ವಾಟ್ಸಪ್ ಗೈಸ್ ಎಲ್ಲ ಹೇಗಿದ್ರೆ ಎಲ್ಲ ಸೂಪರ್ ಬಂದ್ಕೊಂಡಿದ್ದೀನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ತಮಿಳ್ನಾಡಿಗೆ ಅರುಣಾಚಲಮ್ಗೆ ಹೋಗ್ತಾಯಿದ್ದೀನಿ. ಏನಂದರೆ ಫುಲ್ ಡಿವೈನಿಟಿ ಅಲ್ಲಿ ತುಂಬ ಇರುತ್ತೆ. ಸೊ ಇವಾಗ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ಇವಾಗ ಕ್ಯಾಬ್ ಬಂದಿದೆ, ಕ್ಯಾಬ್ ಬರುತ್ತೆ, ಅಲ್ಲಿಂದ ನಾವು ಹೋಗೋಣ. ನಮ್ಮಣ್ಣ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಲೆಟ್ಸ್ ಗೋ ಗೈಸ್. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಕ್ಯಾಬ್ ಬರುತ್ತೆ, ಹತ್ಕೊಂಡು ಬಸ್ಸಲ್ಲಿ ಹೋಗೋಣ, ಅರುಣಾಚಲಮಲ್ಲಿ ಸಿಗೋಣ ಗೈಸ್. ಇವಾಗ ನಾವು ರೀಚ್ ಆಗಿದ್ದೀವಿ ಅರುಣಾಚಲಮ್ಗೆ. ಅಲ್ಲಿ ಬಸ್ ಸ್ಟಾಪಿಂದ ಇವಾಗ 1 ಕಿಲೋಮೀಟರ್ ನಡಿಬೇಕು ಟೆಂಪಲ್ ಗಂಟ. ಸೊ 14 ಕಿಲೋಮೀಟರ್ಸ್ ಅದು ಮೌಂಟೇನ್ ಇದೆ, ಗಿರಿಬಲಮ್ ಅಂತ. ಅದು ಎಲ್ಲರೂ ನಡೀತಾ ಇರ್ತಾರೆ. ಸೊ ನಾವೇನು ನಡೀತಿಲ್ಲ, ಅದು 14 ಕಿಲೋಮೀಟರ್ಸ್ ಏನು. ಇವಾಗ ಡೈಲಿ ಟೆಂಪಲ್ಗೆ ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ. 5:30 ಆಗುತ್ತೆ. ಗೋಪುರ ಹತ್ರ ಬಂದಿದ್ದೀನಿ. ದಿಸ್ ಇಸ್ ರಾಜಗೋಪುರಂ. ಹೆಂಗಿದೆ? ಬೆಳಗಿನ ಜಾವ ಬಂದರೆ ಇದೆ ಆಗೋದು. ಬೆಳಗಿನ ಜಾವ ಏನೋ ಫುಲ್ ಎಲ್ಲ ಜನ ಇರ್ತಾರೆ ಅಂದ್ಕೊಂಡು, ಜನ ಇದ್ದಾರೆ, ಬೇಜಾರು ಜನ ಇದ್ದಾರೆ ಆ್ಯಕ್ಚುಲಿ. ಸೊ ದೀಪ ಹಚ್ಬಿಟ್ಟು, ಅಲ್ಲಿ ದೀಪ ಇದೆ, ದೀಪ ಹಚ್ಬಿಟ್ಟು ಫುಲ್ಲು ಬೇಜಾರು ಜನ ಇದ್ದಾರೆ. ಅಲ್ಲಿ ಹೋಗೋಣ ಬನ್ನಿ. ಇವಾಗ ಕರ್ಪೂರ ರಾಜಗೋಪುರಂ ಹತ್ರ ಹಚ್ಚಾಯಿತು. ಸೊ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಲೈನ್ ಇದೆ ದರ್ಶನ ಹತ್ರ. ಸೊ ಈ ಫ್ರೀಯಾಗಿ ಬಿಟ್ಟಿರೋ ಜಾಗದಲ್ಲಿ ಬೇಜಾರು ಜನ ಇದ್ದಾರೆ. ಆಮೇಲೆ ಟಿಕೆಟ್ ಜಾಗದಲ್ಲೂ ಬೇಜಾರು ಜನ ಇದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಟಿಕೆಟ್ ತೊಗೊಂಡ್ರೆ ನಾವು ಒಳಗಡೆ ಬೇಗ ಹೋಗ್ಬೋದು ಅಂತ ನಾವು ಟಿಕೆಟ್ ಜಾಗದಲ್ಲಿ ಹೋಗ್ತಾಯಿದ್ದೀವಿ. 50 ರುಪೀಸ್ ಟಿಕೆಟ್ಸ್ ಇದೆ. ಸೊ 50 ರುಪೀಸ್ ಟಿಕೆಟ್ಸಲ್ಲಿ ನಾವು ಅಲ್ಲಿ ಹೋಗೋಣ ನೆಕ್ಸ್ಟು. ಆ್ಯಂಡ್ ದೆನ್ 50 ರುಪೀಸ್ ಟಿಕೆಟ್ಸಲ್ಲೂ ಬೇಜಾರು ಜನ ಇದ್ದಾರೆ. ಲೆಟ್ಸ್ ಗೋ. ಏನು ಮಾಡೋಕ್ಕಾಗಲ್ಲ. ಬೆಳಗಿನ ಜಾವ 4:30, 5 o'clockಗೆ ಬೇಜಾರು ಜನ ಇದ್ದಾರೆ ಗೈಸ್. ಎಲ್ಲ ಅಲ್ಲೇ ಲೈನಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಕುತ್ಕೊಂಡು ಮಲ್ಕೊಂಡು. ಬನ್ನಿ ಹೋಗೋಣ. ಇವಾಗ ಎಂಟರ್ ಆಗ್ತಾಯಿದ್ದೀವಿ, ಬನ್ನಿ ಹೋಗೋಣ. ನೋಡಿ ಹೇಗಿದೆ. ಇವಾಗ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇವಾಗ ನೋಡಿ ಗೈಸ್, ಎಂಥ ಆರ್ಕಿಟೆಕ್ಚರು. ಅರುಣಾಚಲಂ ದೇವರು ಶಿವ ಕರೆದ್ರೇ ನಮಗಿಲ್ಲಿ ಬರೋಕ್ಕಾಗೋದು. ಶಿವ ಆಜ್ಞೆ ಇರಬೇಕು, ಶಿವನೇ ಕರೆಸ್ಕೊಳ್ಳೋದು. ನಾವು ಆವಾಗಲೇ ಬರಬೇಕು, ಆವಾಗಲೇ ಬರೋಕ್ಕಾಗೋದು. ಇಲ್ಲ ಅಂದರೆ ಆಗಲ್ಲ. ನೀವು ಅಂದ್ಕೊಂಡ್ರೂ ಸಾಧ್ಯನೇ ಇಲ್ಲ, ಆಗೋದಲ್ಲ ಗೈಸ್. ಇವತ್ತು ಬೆಳಗಿನ ಜಾವ ನೋಡಿ, ಬೆಳಗಿನ ಜಾವ ಇವಾಗ ನಾವು ಒಳಗೆ ಹೋಗ್ತಿರೋದು 6:30. ಸೊ ಲೈನಲ್ಲಿ ಹೋಗ್ತಾಯಿದ್ದೀವಿ. 50 ರುಪೀಸ್ ಟಿಕೆಟ್ಸ್ ಇರುತ್ತೆ, ಫ್ರೀ ದರ್ಶನ ಇರುತ್ತೆ, ಎಲ್ಲ ನೋಡ್ಬೋದು. ನೋಡಿ 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 ನೋಡಿ, ವಾವ್ ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ ಗೈಸ್. ಬನ್ನಿ ಹೋಗೋಣ. ಒಳಗಡೆ ಎಂಟರ್ ಆದಮೇಲೆ ಲೈನ್ ಇದೆ, ಫ್ರೀ ದರ್ಶನ. ನೋಡಿ ಅದರಿಂದ ಬೆಟ್ಟ ಇದೆ. ಸೊ ದಿಸ್ ಈಸ್ ಮೈನ್. ಒಳಗಡೆ ಹೋಗಬೇಕು, ಅಲ್ಲಿ ಶಿವ ಇರೋದು ನೋಡಿ. ಗೈಸ್ ನೋಡಿ, ಇದೇ ಮಾಡೆಲ್. ಎಷ್ಟು ಗೋಪುರ ಇದೆ. 1 2 3 4 5 6 7 8 9 ಗೋಪುರಸ್ ಇದೆ ಗೈಸ್. ಮಾಡೆಲ್ ಇದು ಗೈಸ್. 50 ರುಪೀಸ್ ಟಿಕೆಟ್ ತೊಗೊಂಡ್ವಿ ನೋಡಿ. 50 ರುಪೀಸ್ ಟಿಕೆಟ್ 200. ಇವಾಗ ಬನ್ನಿ ಒಳಗೆ ಹೋಗೋಣ ನಾವು. ಎಷ್ಟು ಕೇಳಿದೆ ನನಗೂ ಗೊತ್ತಿಲ್ಲ. ಆ ಕಡೆ ಫ್ರೀ ದರ್ಶನ ಬೇರೆ ಬರ್ತಿದ್ದಾರೆ. ಬೇಗ ಹೋಗ್ಬಿಟ್ಟು ನೆಕ್ಸ್ಟು ಆಶ್ರಮಕ್ಕೆ ಹೋಗೋಣ, ಗಿರಿಬಲಂ ಆಶ್ರಮಕ್ಕೆ. ಇವಾಗ 1 ಸ್ಟೆಪ್ ಟು ಗೋ ಟು ಇನ್ಸೈಡ್ ದಿ ಟೆಂಪಲ್. ಸೊ ಇವಾಗ ನೀವು ಹಿಂಗೆ ಬರ್ತಾ, ನೀವು 50 ರುಪೀಸ್ ಟಿಕೆಟ್ ತೊಗೊಂಡ್ರೆ ರೈಟ್ ಸೈಡಲ್ಲಿ ಮೋಹಿನಿ ಇರುತ್ತೆ. ಸೊ ನೀವು ಹೋಗ್ತಾ ನೋಡಿ, ಬರ್ತಾ ಯಾವತ್ತೂ ನೋಡ್ಬೇಡಿ, ಬರ್ತಾ ನೋಡೋಕ್ಕೆ ಹೋಗ್ಬೇಡಿ ಮೋಹಿನಿನ.
ಅದು ನಿಮ್ಮ ಕಾಮ ಅದೆಲ್ಲ ಅಲ್ಲೇ ನಾಶ ಮಾಡಿಬಿಡುತ್ತೆ. ಅದು ನೋಡಿದ ತಕ್ಷಣ ಸೊ ಬರ್ತಾ ಮತ್ತೆ ನೋಡಬೇಡಿ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನೋಕ್ಕೆ ಬಂದಿದ್ದೀನಿ, ಪುಳಿಯೋಗರೆ. ನೆಕ್ಸ್ಟು ಇವಾಗ ಎಲ್ಲೋಗ್ಬೇಕಂದ್ರೆ ನಾಶ ತಿನ್ಬಿಟ್ಟು ನಾವು ಅಲ್ಲಿ ಮೌಂಟೇನ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ರಮಣ ಆಶ್ರಮ ಇದೆ, ಅಲ್ಲೋಗಿ ಮೆಡಿಟೇಟ್ ಮಾಡಿಬಿಟ್ಟು ನೆಕ್ಸ್ಟು ಅಷ್ಟೇ. ಗೈಸ್, ನಂದು ದೋಸೆ ಬಂದಿದೆ, ತಿಂತಾಯಿದ್ದೀನಿ. ಚಟ್ನಿ ಇದು ಡಿಫ್ರೆಂಟ್ ಚಟ್ನಿ, ಇದು ಬೇರೆ ಚಟ್ನಿ, 2 ಚಟ್ನಿ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಹೋಗೋಣ. ತಿಂದಾಯಿತು. ಇವಾಗ ಹೋಗಬೇಕು ರಮಣ ಮಹರ್ಷಿ ಬೆಟ್ಟದ ಮೇಲೆ. ಚೆನ್ನಾಗೇ ಇರಲಿಲ್ಲ ಊಟ, ನಾಷ್ಟ ಏನೇನೂ ಚೆನ್ನಾಗಿರಲಿಲ್ಲ. ಸುಮ್ಮನೆ ಏನು ವಿಧಿ ಇಲ್ದೆಲ್ಲೇ ತಿನ್ನಬೇಕಾಯಿತು, ತಿಂದಿದ್ದೀವಿ. ಸೊ ಇವಾಗ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲಿ ಬಂದುಬಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ. ಆಟೋ ಸಿಕ್ಕಿದೆ ರಮಣ ಮಹರ್ಷಿಗೆ. ಲೆಟ್ಸ್ ಗೋ, ಹೋಗೋಣ. ಇಲ್ಲಿಂದ 1.5 ಕಿಲೋಮೀಟರ್ಸ್ ಇದೆ, ಅಲ್ಲಿ ಬೆಟ್ಟ ಕಾಣ್ತಿದೆ, ಅಲ್ಲಿ ಹೋಗೋಣ. ಸೊ ಬನ್ನಿ ಇವಾಗ ನಾವು ರಮಣ ಮಹರ್ಷಿ ಆಶ್ರಮ್ಗೆ ಎಂಟರ್ ಆಗಿದ್ದೀವಿ. ನಾವು ಹಿಂಗೆ ಹೋಗ್ತಾ ಇದ್ರೆ ಬರ್ತಾ ಅಲ್ಲಿ ನೋಡಿ ಕಲ್ಯಾಣಿ ಥರ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಇವಾಗ ಬೆಟ್ಟ ಹತ್ತಬೇಕು. ಸೊ ಬನ್ನಿ ನಾವು ಹೋಗೋಣ, ಎಲ್ಲ ತೋರಿಸ್ತೀನಿ ಇವಾಗ. ಸೊ ಗೈಸ್, ದಿಸ್ ಇಸ್ ಸ್ಕಂದ ಆಶ್ರಮ್. ಇದು ವಿರೂಪಾಕ್ಷ ಕೇವ್. 8:30 to 4:30 PM ಗಂಟೆ ಇರುತ್ತೆ. 1.4 ಕಿಲೋಮೀಟರ್ಸ್ ನಡಿಬೇಕು. ಆ್ಯಂಡ್ ನೋಡಿ ಟೈಮಿಂಗ್ಸ್ ಹೇಳ್ತೀನಿ, 5 AM to 12 noon ಆ್ಯಂಡ್ 12 PM to 5:30 PM. ಸೊ ಹಿಂಗೆ ಹೋದರೆ 1.4 ಕಿಲೋಮೀಟರ್ಸ್ ನಾವು ಇವಾಗ ಹೋಗ್ತೀವಿ. ಲೆಟ್ಸ್ ಗೋ. ಇವಾಗ 1.4 ಕಿಲೋಮೀಟರ್ಸ್ ನಡಿಬೇಕು, ಅದೇ ಇರೋದು. ನಡೆಯೋಕ್ಕೆ ಆಗಲ್ಲ ಗುರು. ಹತ್ತಿದ ತಕ್ಷಣ ಸುಸ್ತಾಗ್ಬಿಡ್ತು. ನಾವು 300-350 ಮೀಟ್ರು ಆಗಿಲ್ಲ ನಾನು ಬಂದು. ಆಲ್ರೆಡಿ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ಒಂದು ಹತ್ತುತ್ತಿರೋದು ರೀಸನ್ನು ಸ್ಕಂದ ಆಶ್ರಮ ಅಲ್ಲಿ ಮೇಲಿದೆ. ಆ್ಯಕ್ಚುಲಿ ಅಲ್ಲಿ ಫೋಟೋಸ್ ವೀಡಿಯೋಸ್ ನೋಡೋಲ್ಲ, ಅಲ್ಲಿ ಗಂಟೆ ತೊಗೊಂಡೋಗ್ತೀನಿ. ಆ ರೀಸನ್ ಏನಂದರೆ ಅವ್ರ ಹೆಸರು ಬಂದುಬಿಟ್ಟು ವೆಂಕಟರಮಣ ಅಯ್ಯರ್. ಅವರು ಅಟ್ ದ ಏಜ್ ಆಫ್ 17 ಇಯರ್ಸಲ್ಲಿ ಅವರು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಆಗುತ್ತೆ. ಸೊ ಅವಾಗ ಅವರು ತಿರುವನಮಲೆಗೆ ಬರ್ತಾರೆ. ಅವಾಗ ಅವರು ಈ ಮೌಂಟೇನ್ಗೆ ಬಂದು ಮೇಲೆ ಆಶ್ರಮದಲ್ಲಿ ವಾಸವಾಗ್ತಾರೆ. ಸೊ ಅವ್ರಿಗೇನೆಂದರೆ ಅರುಣಾಚಲ ಶಿವ ನಮಃ ಶಿವಾಯ ಆ ಒಂದು ಹೇಳ್ಕೊಂಡು ಅವರು ಆ ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ನೆಕ್ಸ್ಟು ಸಾಯಬೇಕಾದ್ರೆ, ನಂಗೆ ಅವ್ರ ಬಗ್ಗೆ ಇನ್ನೂ ಡೀಪಾಗಿ ಗೊತ್ತಿಲ್ಲ, ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಸಾಯಬೇಕಾದ್ರೆ ಅವರು ಇಲ್ಲೇ ಅವರು ಶಿಷ್ಯಂದಿರು, ಅವರ ಆಶ್ರಮದಲ್ಲಿ ನೆಲೆಸಿದ್ದರು, ಅವ್ರ ಜನ ಎಲ್ಲ ಇಟ್ಕೊಂಡು ಅವ್ರು ಇನ್ನೇನು ಅವ್ರು ಇನ್ನೇನು ಲೈಫ್ ಬಿಡ್ತಾಯಿದ್ದೀನಿ ಅಂತ ಗೊತ್ತಾಗಬೇಕಾದ್ರೆ ಅವ್ರು ಹೇಳ್ತಾರೆ, ದೇ ಲೈಕ್ ಅರುಣಾಚಲ ಶಿವ ನಮಃ ಶಿವಾಯ. ಸೊ ಅವ್ರು ಇನ್ನೇನು ಬಿಡಬೇಕಂದ್ರೆ ದೇ ಲೈಕ್ ಸೇ ದಟ್ ಒಂದು ಸ್ಪರ್ಶ ಒಂದು ಹೋಗುತ್ತೆ, ಒಂಥರ ದೀಪ ಹೋದಂಗೆ ಅದು ಹೋಗ್ಬಿಟ್ಟು ಬೆಟ್ಟದ ಮೇಲೆ ಹೋಗುತ್ತೆ. ಅವ್ರ ಲೈಫ್ ಯಾವಾಗ ಹೋಯಿತೋ ಆ ತಕ್ಷಣ ಆ ಸ್ಪರ್ಶ ಇದೆಯಲ್ಲ, ಆ ಲೈಟ್ ಆವಾಗ ಆಕಾಶಕ್ಕೆ ಹೋಗುತ್ತೆ. ದೆನ್ ಆ ಸ್ಪಿರಿಚುವಲ್ ಜರ್ನಿಗೋಸ್ಕರ, ಆ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ಗೋಸ್ಕರ, ಆ ಡಿವೈನಿಟಿಗೋಸ್ಕರ ನಾವು 1.4 ಕಿಲೋಮೀಟರ್ಸ್ ನಾವು ಇವಾಗ ಹತ್ತುತ್ತಿದ್ದೀವಿ. ನಮಗೂ ಆ ಎನರ್ಜಿ, ಆ ವೈಬು, ಅಲ್ಲಿ ಹೋಗ್ಬಿಟ್ಟು ನಮ್ಮ ಲೈಫ್ನ ಅರ್ಥ ಮಾಡಿಕೊಂಡು ಬರೋಣ. ಇನ್ನೂ ಅಯ್ಯೋ ನಮ್ಮ ಅಣ್ಣ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದಾರೆ ಅಂತ ಓದಾಗ್ತಿಲ್ಲ. ಬನ್ನಿ ಹೋಗೋಣ. ಎಷ್ಟು ನಂಗೆ ಗೊತ್ತಿರೋದು ಗೈಸ್. ಹಿಂಗೆ ಹೋಗ್ತಾ ನಿಮಗೇನಾದರೂ ಲಿಸರ್ಡ್ಸ್ ಇಲ್ಲ ಇನ್ಸೆಕ್ಟ್ಸ್ ಆಗಿರ್ಬೋದು ಏನೋ ಒಂದು ಕಾಣಿದ್ರೆ ಅದು ಜಸ್ಟ್ ನಾಟ್ ಆನ್ ನಾರ್ಮಲ್ ಇನ್ಸೆಕ್ಟ್ಸ್ ಆ್ಯಂಡ್ ಆಲ್. ಇಟ್ಸ್ ಲೈಕ್ ಅದು ಸೈನ್ಸ್ ಆಗಿರ್ತಾರೆ, ಋಷಿಗಳು ಅಂತ ನಾನು ಕೇಳ್ಪಟ್ಟಿದ್ದು. ಅದೊಂದು ಎಲ್ಲ ಹೇಳ್ತಿದ್ರು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ.
ನೋಡಿ ಗೈಸ್ ಅಲ್ಲಿ ಹಿಂಗೆ ಆಡ್ತಿದೆ. ಇಲ್ಲಿ ಬಂದರೆ ಯಾವ ಎ ಸಿ ಯಾವ ಫ್ಯಾನ್ ಏನು ಕಮ್ಮಿ ಇಲ್ಲ, ಹಿಂಗೆ ಬಿತ್ಕೊಂಬಿಡೋಣ ಇಲ್ಲ ಅನ್ಸುತ್ತೆ. ಇನ್ನು 800 ಮೀಟರ್ಸ್ ಬಾಕಿ ಇದೆ, ಇನ್ನು 800 ಮೀಟರ್ಸ್ ನಡೀಬೇಕು. ಲೆಟ್ಸ್ ಗೋ. ನನಗಂತೂ ಆಗ್ತಿಲ್ಲ, ಅಲ್ಲಿ ಮೆಡಿಟೇಟ್ ಮಾಡೋಕ್ಕೂ ನಾನು ಮಲ್ಕೊಂಬಿಟ್ರೆ ಅಂತ ನಾನಿದ್ದೀನಿ. ಅಯ್ಯೋ ಲೆಟ್ಸ್ ಗೋ ಗೈಸ್. ಅತಿ ಸಾಕಾಯ್ತು ಗುರು, ನನಗಂತೂ ಎಷ್ಟು ಕಷ್ಟ ಆಗ್ತಿದೆ ಹತ್ಕೊಂಡು. ಫುಲ್ಲು ಮರಗಳ ಹತ್ರ ನೋಡಿ ಫುಲ್ ನಿದ್ದೆ ಬಂದ್ಬಿಡ್ತಿದೆ, ಕಷ್ಟಪಟ್ಟು ಇರಬೇಕು. ಬನ್ನಿ ಹತ್ಬಿಟ್ಟು ಅಲ್ಲಿಗೆ ಸೇರ್ಕೊಳ್ಳೋಣ. ಹತ್ತಿ ನಿಮಗೊಂದು ವೀವ್ ತೋರಿಸ್ಬೇಕು ಅಂದ್ಕೊಂಡೆ ಅಮ್ಮ. ನನ್ನ ಚಪ್ಪಲಿ ಫುಲ್ ಜಾರ್ತೈತೆ. ಬನ್ನಿ ನಾನು ವೀವ್ ತೋರಿಸ್ತೀನಿ ಹೆಂಗಿದೆ ಅಂತ. ಫುಲ್ಲು ಓಲ್ ಅರುಣಾಚಲಂ. ಸಿ ಗೈಸ್ ಕಾಣ್ತಿದ್ಯಾ? ಝೂಮ್ ಮಾಡ್ತೀನಿ ನೋಡಿ ಹೆಂಗಿದೆ. ನೀವೇನೂ ತೋರಿಸ್ತೀನಿ ರೀ ಅಲ್ಲಿ ಹೋಗ್ಬಿಟ್ಟು ಟಾಪಲ್ಲಿ. ಗೈಸ್ ನೋಡಿ ಅಲ್ಲಿದೆ, ಹೆಂಗಿದೆ ಕಾಣ್ತಾ? ದ ವೋಲ್ ಅಂತ ತೋರಿಸಿದೆ ಅರುಣಾಚಲಂ. ಗೈಸ್ ನೀವು ಇಲ್ಲಿಗೆ ಬರಬೇಕಂದ್ರೆ ನಮ್ಮ ಮೊದಲಿಂದ ಹೇಳಿದಂಗೂ ಶಿವಾನೇ ಕರ್ಸ್ಕೊಬೇಕು, ನಿಮ್ಮನ್ನ ಶಿವಾನೇ ಕರ್ಸ್ಕೊಬೇಕು. ಅರುಣಾಚಲ ಬರೋಕ್ಕೆ ಅವರು ಜನ್ಮಾಂತರ ಅದೃಷ್ಟ ಮಾಡಿರ್ಬೇಕು, ಜನ್ಮಾಂತರ ಅದೃಷ್ಟ ಗೊತ್ತಾ. ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಬನ್ನಿ ಹೋಗ್ಬಿಟ್ಟು ರಮಣಾಶ್ರಮ ಹತ್ರ ಮೆಡಿಟೇಟ್ ಮಾಡಿಕೊಂಡು ಬರೋಣ. ಏನೇನು ಬಂದ್ಬಿಡ್ತು, ಸ್ವಲ್ಪ ಡೌನ್ ಹೋಗಬೇಕು. ಅಮ್ಮ ಸಖತ್ ಕಷ್ಟ ಸಿಗೋಣ ಅಲ್ಲಿ. ಎಷ್ಟು ಸ್ಟೀಪ್ ಇದೆ ನೋಡಿ, ಸಖತ್ ಸ್ಟೀಪ್ ಇದೆ. ಹೆಂಗೆ ಗೈಸ್ ಇನ್ನೇನು ಬಂತು ಆಶ್ರಮ್. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಂಗಿಲ್ಲ, ಫೋಟೋಸ್ ನಾಟ್ ಅಲೌಡ್. ಬನ್ನಿ ಹೋಗ್ಬಿಟ್ಟು ನಿಮಗೆ ಬರೋಣ. ನೋಡಿ ಅಲ್ಲಿ ಮೇಲೆ ಹೋಗಬೇಕು, ಮೇಲೆ ಹೋಗ್ಬಿಟ್ಟು ಅಷ್ಟೇ. ಲೆಟ್ಸ್ ಗೋ ಗೈಸ್. ಸೈಲೆನ್ಸ್. ಬನ್ನಿ ಹೋಗೋಣ ಗೈಸ್. ಮೆಡಿಟೇಷನ್ ಎಲ್ಲ ಮಾಡಿ ನಾನು ಮೆಡಿಟೇಷನ್ ಮಾಡ್ತಾನೆ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು ನಮ್ಮ ಅಣ್ಣ ಬಂದೆ ಬಟ್ ಮೆಡಿಟೇಷನ್ ಅಂತ ಮಾಡಿದೆ ಸ್ವಲ್ಪ ಹೊತ್ತು. ಆ ಸ್ಪಿರಿಚುವಲ್ ಎನರ್ಜಿನ ತೊಗೊಂಡಿದ್ದೀನಿ. ಏನೋ ಒಂಥರ ಲೈಫಲ್ಲಿ ನನಗೆ ಏನೂ ಬೇಡವೇ ಬೇಡ ಅನಿಸ್ತದೆ. ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬಂದು ನೀವು ವಿಸಿಟ್ ಮಾಡಿ. ನಿಮಗೆ ಲೈಫಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮಗೇನು ಬೇಡ ಅನ್ಸಲ್ಲ, ನಥಿಂಗ್. ಎಲ್ಲ ಶೂನ್ಯತೆ ಲೈಫಲ್ಲಿ. ಶೂನ್ಯತೆ ಮೀನ್ಸ್ ಎಂಟಿ. ವಿ ಆರ್ ನಥಿಂಗ್ ಆ್ಯಕ್ಚುಲಿ. ಅದೇ ನಾನು ಕಲ್ತಿದ್ದಿಲ್ಲಿ, ಯಾರೋ ಹೇಳಿದ್ದು. ಸೊ ಬನ್ನಿ, ಇವಾಗ ನಾವು ಮನೆಗೆ ಹೋಗೋ ಸಮಯ ಬಂದಿದೆ. ಇವಾಗ ಬೆಟ್ಟ ಇಳಿದು ಮನೆಗೆ ಹೋಗಿ ಹತ್ಕೊಂಡು ಬಸ್ ಹತ್ಕೊಂಡು ಹೋಗೋಣ. ನನಗೆ ಮಾತಾಡೋಕ್ಕಾಗ್ತಿಲ್ಲ, ನಿದ್ದೆ ಇಲ್ಲ. ಫುಲ್ ಮೆಡಿಟೇಷನ್ ಮಾಡಿ ಆ ಫೀಲೇ ಬೇರೆ ಗೈಸ್. ಆ ಫೀಲೇ ಬೇರೆ, ಮಸ್ತಿತ್ತು ಆ ಫೀಲು. ನೀವು ಬನ್ನಿ, ವಿಸಿಟ್ ಮಾಡಿ ಗೈಸ್. ಓಕೆ, ಸಿಗೋಣ ಕೆಳಗೆ. ನಾನಿದೆ ಏನು ಕಾಣ್ತಿದ್ಯೋ ಅದೇ ಎಂಟೈರ್ ಅರುಣಾಚಲಂ. ನೋಡಿ ವ್ಯೂ ತೋರಿಸ್ತೀನಿ. ವಾವ್, ಇಲ್ಲಿ ನೋಡಿ ಇಷ್ಟೇ ಇರೋದು. ದಿಸ್ ಇಸ್ ಗೈಸ್ ಸಕ್ಕತ್ತಾಗಿದೆ ನೋಡಿ. ಅದೇ ಗೈಸ್ ಎಂಟೈರ್ ಅರುಣಾಚಲಂ.
ಸಕ್ಕತ್ತಾಗಿದೆ. Rocks, trees, space. That's the problem. Yes. We don't stay in present, we stay in past. Future. Future or Past and future both. We stuck in we past. don't stay here. The planning, That's the problem. our planning itself, because it's just conditioned to be so out of fear. And it doesn't really need to do it, because it goes more into the relationship of lucky. You know, so then, you have a worry Guys, about what I'm going to do in life. Yeah. No. You just This man when the circumstances is talking everything works out nicely. about All that it brings you spiritual apart, which is spiritual what we've been really journey. trying to do for a very, very So, long amount of time. Is ಅದಕ್ಕೆ exactly ನಾನು what ಕೇಳಿಸ್ಕೊತಿದ್ದೀನಿ. just point out that here is just ever present standing consciousness, which is perfect as it is. ಗೈಸ್, ಇವಾಗ ಕೆಳಗೆ ಬಂದ್ವಿ. ಇವಾಗ ರೀಚ್ ಆಗಿದ್ದೀನಿ ಕೆಳಗೆ. ಸೊ ನೆಕ್ಸ್ಟು ಸೋಡಾ ಕುಡ್ದು ಬಸ್ ಹತ್ಕೊಂಡು ಮನೆಗೆ ಹೋಗೋಣ ಅಷ್ಟೇ. ಬನ್ನಿ ಗೈಸ್, ಇದು ನೋಡ್ಕೊಳ್ಳಿ, ರಮಣ ಮಹರ್ಷಿ ಬಾವಿ. ಇದು ನೋಡ್ಕೊಳ್ಳಿ, ಇದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಬಾವಿ ಇವಾಗ ನೋಡಿದ್ರಲ್ಲ, ರಮಣ ಮಹರ್ಷಿ ಒಂದಿನ ಊರವರೆಲ್ಲ ಅಲ್ಲಿ ಆ ಊರಲ್ಲಿ ಮಳೆ ಬರ್ತಿರ್ಲಿಲ್ಲ, ಎಲ್ಲ ಲ್ಯಾಂಡ್ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಸೊ ಈ ಊರವರೆಲ್ಲ ಏನು ಮಾಡಿದ್ರು, ಎಲ್ಲ ರಮಣ ಮಹರ್ಷಿ ಹತ್ರ ಹೋದರು. ಈ ಥರ ಮಳೆ ಬರ್ತಿಲ್ಲ, ನೀರು ಬೇಕು, ಏನು ಮಾಡೋದು ಅಂತ, ಬಾವಿ ಕೊರಿಬೇಕು, ಎಲ್ಲಿ ಕೊರಿಬೇಕು ಅಂತ ಇವ್ರು ಕೇಳೋಕೆ ಹೋದರು. ರಮಣ ಮಹರ್ಷಿ ಕೂತಿದ್ದಾಗ ಇವ್ರು ನನ್ನ ಪಕ್ಕದಲ್ಲೇ ಬಾವಿ ಕೊರಿರಿ ಅಂತ. ಆವಾಗ ಅಲ್ಲಿ ಫುಲ್ ಬಾವಿ ನೋಡಿದ್ರಲ್ಲ, ಅದೇ ಪ್ಲೇಸ್ ಇದು. ಆ್ಯಂಡ್ ಇಲ್ಲಿ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಸೊ ಅದು ಸ್ಟೋರಿ ಗೈಸ್. ಆ ಬಾವಿ ಹೆಂಗೆ ಬಂದಿದ್ದು ಅಂದರೆ ಅದು ಸ್ಟೋರಿ. ಆವಾಗ ಪಕ್ಕದಲ್ಲೇ ಕೊರಿರಿ ಅಂದ್ಬಿಟ್ಟು ಆವಾಗ ನೀರು ಬಂದಿದ್ದು, ಅದೇ ಬಾವಿ. ಲೆಟ್ಸ್ ಗೋ. ಮಸಾಲ ಸ್ವೀಟ್ ಗೈಸ್. ಇವಾಗ ಸೋಡಾ ಕುಡಿಯೋಕ್ಕೆ ಬಂದಿದ್ದೀನಿ. ಫುಲ್ ಬಿಸಿಲು ನೋಡಿ ಹೆಂಗಿದೆ, ಫುಲ್ ಬಿಸಿಲು. ಇವಾಗ ಇಲ್ಲಿ ಸೋಡಾ ಕುಡಿಯೋಕ್ಕೆ ಬಂದಿದ್ದೀನಿ, ಕುಡಿಯೋಣ ಬನ್ನಿ. ನಾನು ಯಾಕಂದ್ರೆ ಹೇಳಿದ್ನು ಮಸಾಲ ಸ್ವೀಟ್ ಹಾಗೆ ಇಲ್ಲ. ರಿಗ್ರೆಟ್ ಆಗ್ತಿದೆ. ತಮಿಳ್ನಾಡಲ್ಲಿ ನಮಗೆ ರ್ಯಾಪಿಡೋ ಸಿಕ್ಕಿದೆ. ರ್ಯಾಪಿಡೋ ಅಲ್ಲಿ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಮಾಮೂಲಿ ನೀವು ಏನೋ ಫಿಸಿಕಲಾಗಿ ನೀವು ಆಟೋ ಹಿಡ್ಕೊಂಡು ಕೇಳಿದ್ರೆ ನಿಮ್ಗೆ ಏನಿಲ್ಲ ಅಂದರೆ ಒಂದು 300-200 ಕೇಳ್ತಾರೆ. ಬಟ್ ನಮ್ಮ ಲಕ್ಕಿಗೆ ರ್ಯಾಪಿಡೋ ಸಿಕ್ಕಿದೆ. ಸೊ ನಾವು ಇವಾಗ ತಿರುವಣ್ಣಾಮಲೈ ಬಿಡೋ ಸಮಯ ಬಂದಿದೆ. ಇವಾಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಮನೇಲಿ ಸಿಗೋಣ. ಲೆಟ್ಸ್ ಗೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ವೀಡಿಯೋಸ್ ಹೆಚ್ಚಾಗಿ ಬಿಡ್ತಾ ಇರ್ತೀನಿ, ಕನ್ಸಿಸ್ಟೆಂಟಾಗಿರ್ತೀನಿ. ಲೆಟ್ಸ್ ಗೋ. ಬಾಯ್. ಇವಾಗ ನನ್ನ ಮನೆಗೆ ಬಂದಾಯಿತು. ಮನೆಗೆ ಬಂದರೆ ಸ್ವರ್ಗ ಗೈಸ್, ಸ್ವರ್ಗ. ಆ ತಮಿಳ್ನಾಡು ಬಿಸಿಲಲ್ಲಿ ಅಲ್ದಾಡ್ಕೊಂಡು ಸಾಕೈತಿ. ಇವಾಗ ಊಟ ತಿಂದು ನೆಮ್ಮದಿಗೆ ಹೋಗಿ ಬಿತ್ಕೊಳ್ಳೋದು. ಸೊ ಈ ವಿಡಿಯೋ ಯಾರಿಗಿಷ್ಟ ಆಗಿದೆ ಎಲ್ಲ ವೀಡಿಯೋಸು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ ಗೈಸ್. ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡ್ತಾವ. ಈ ವಿಡಿಯೋ ಮುಗಿಸ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.